ಸುಮಾರು ಜನಕ್ಕೆ ಈಗೊಂದು ಕನ್ಫ್ಯೂಷನ್ ಓಡ್ತಾ ಇದೆ. ನಿಫ್ಟಿ ಯಾರ್ಯಾರು ಅಬ್ಸರ್ವ್ ಮಾಡ್ತಿರ್ತೀರೋ ಅವ್ರಿಗೆ ಡೌನ್ಫಾಲ್ ಆಗ್ತಾನೇ ಇದೆ ನಿಫ್ಟಿನಲ್ಲಿ. ಏನಪ್ಪ ರೀಸನ್ನು ಅಂತಂದರೆ ನಿಮ್ಗಿದು ಗೊತ್ತಾ, 5.5 ಇಂದ 8.5 ಲಕ್ಷ ಕೋಟಿ ಇಂಡಿಯನ್ ಮಾರ್ಕೆಟಲ್ಲಿ ವೈಪೌಟ್ ಆಗಿದೆ. ಎರಡನೇ ರೀಸನ್ ಏನು ಅಂತಂದರೆ FIIಸು 17,000 ಕೋಟಿ ತೆಗ್ದಿದ್ದಾರೆ. DIIಸ್ದು ಇನ್ಫ್ಲೋ ಸ್ವಲ್ಪ ಕಮ್ಮಿನೇ ಇದೆ. ಅದಕ್ಕೋಸ್ಕರ ನಿಫ್ಟಿ ಸ್ಲೋ ಆಗಿ ಕೆಳಗಡೆ ಬರ್ತಾ ಇದೆ. ಮೂರನೇ ಫ್ಯಾಕ್ಟರು ಗ್ಲೋಬಲ್ ಅನ್ಸರ್ಟೆನಿಟಿ. ನೀವೇ ಈಗ ನ್ಯೂಸಸ್ಸಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಟ್ರಂಪ್ ಫ್ಯಾಕ್ಟ್ರು ಅದು ಕೂಡ ಒಂದು ಎಫೆಕ್ಟಿವ್ ಆಗ್ತಾ ಇದೆ ನಿಫ್ಟಿ ಕೆಳಗಡೆ ಬರೋದಕ್ಕೆ. ಇನ್ನು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತೀರಿ, ಯಾರ್ಯಾರು ಪೊಸಿಷನ್ಸ್ ತೊಗೋಬೇಕು ಅಂತ ಇರ್ತೀರಲ್ವಾ, ಸ್ವಲ್ಪ ವೆಯ್ಟ್ ಮಾಡಿ, ಡಿಮ್ಯಾಂಡ್ ಝೋನ್ಗೆ ವೆಯ್ಟ್ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಇದೆ. ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.